ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋ ವಿತ್ ದ ಫ್ಲೋ. ಇವತ್ತು ಕಡಲೆಕಾಳು ಮತ್ತು ಹೆಸರು ಕಾಳು ಯೂಸ್ ಮಾಡಿಕೊಂಡು ಮಸಾಲ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಪದಾರ್ಥಗಳು: ಚಕ್ಕೆ, ಲವಂಗ, ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಕಾಯಿ. ಹಾಗೆ ಒಗ್ಗರಣೆಗೆ ಏನೇನು ಹಾಕ್ತೀವಿ ಅಂತಂದರೆ ಕರಿಬೇವು, ಸಾಸಿವೆ, ಮೆಣಸಿನ್ಕಾಯಿ ಮತ್ತು ಆನಿಯನ್. ಸೊ ಪಟಾಪಟ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಕಾಯಿನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆದಮೇಲೆ ಆನಿಯನ್ಸ್ ಹಾಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು, ಪುದೀನ ಸೊಪ್ಪು ಹಾಕೊಳ್ಳೋಣ. ಆಮೇಲೆ ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹಾಗೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದು ಹಾಫ್ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಪೇಸ್ಟ್, ಇದು ಬಂದು ಪೇಸ್ಟ್. ಆಮೇಲೆ ಆಲೂಗಡ್ಡೆ ಮತ್ತು ಬ್ರಿಂಜಾಲ್ನ ಕಟ್ ಮಾಡಿಟ್ಕೊಳ್ಳೋಣ. ಹೆಸರು ಕಾಳು ಮತ್ತು ಕಡಲೆಕಾಳನ್ನ ನೆನೆಸಿ ಮೊಳಕೆ ಬಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರ್ಗೆ 4 to 5 ಸ್ಪೂನ್ ಆಫ್ ಆಯಿಲ್, ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು, ಆನಿಯನ್ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬ್ರಿಂಜಾಲ್ ಹಾಕೊಳ್ಳೋಣ, ಬದನೆಕಾಯಿ ಹಾಕೊಳ್ಳೋಣ, ಆಮೇಲೆ ಮತ್ತು ಆಲೂಗಡ್ಡೆ ಹಾಕೊಳ್ಳೋಣ. ಆಮೇಲೆ ಚೆನ್ನಾಗಿ ಫ್ರೈ ಮಾಡೋಣ ಆಯಿಲಲ್ಲಿ. ಆಲ್ಮೋಸ್ಟ್ ಒಂದು 1/4 ಭಾಗ ಫ್ರೈ ಮಾಡಿದ್ರೆ ಸಾಕು. ಇದು ಫ್ರೈ ಆದಮೇಲೆ ಕಾಳು ಮೊಳಕೆ ಕಟ್ಟಿರ್ತೀವಲ್ಲ ಆ ಕಾಳನ್ನೆರಡು ಹಾಕೊಳ್ಳೋಣ, ಹೆಸರು ಕಾಳು ಮತ್ತು ಕಡಲೆಕಾಳು. ಇದನ್ನ ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಅದಾದಮೇಲೆ ಮಸಾಲೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸಿಗೆ, ಆ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ 1 ಗ್ಲಾಸ್ ಆಫ್ ಎಕ್ಸ್ಟ್ರಾ ವಾಟರ್ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿದ್ಮೇಲೆ ಕುಕ್ಕರ್ನ 2 ವಿಷಲ್ ಬರೋವಂಥ ವೆಯ್ಟ್ ಮಾಡಿದ್ರೆ ಮಸಾಲ ಕರಿ ರೆಡಿ ಟು ಈಟ್. ಇದನ್ನು ಅನ್ನದ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು, ರೋಟಿ ಜೊತೆನೂ ತಿನ್ಬೋದು. ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.